ತಾಯಿ ನಡಿ ಬಂದಿರೋ ಕೆಲಸ ಆಯ್ತಲ್ಲ. ಮಸಾಲೆ ದೋಸೆ ಕೊಡ್ಸು ಬಾ. ನಂಗೆ ಯಾಕೋ ಮಸಾಲೆ ದೋಸೆ ತಿನ್ಬೇಕು ಅನಿಸ್ತಾರೆ. ಅಲ್ಲ ಕಣಾಂಟಿ, ನಿಮ್ಮ ಮಸಾಲೆ ದೋಸೆ ಮನ ಹಾಳಾಯ್ತು. ಅಷ್ಟು ಆಡಿಸ್ಕೊಂಡು ನಂಗೆ ಒಡ್ಸ್ಕೊ ಬಂದ್ರಿ ಎಲ್ಲ ಸರಿಯಾ? ಅದಕ್ಕೆ ಬೇಕಾಗಿತ್ತು ನಿಮಗೆ. ಸುಮ್ಮನಿರಕಾಯ್ತಿರ್ನಿಲ್ವ ನೀವು? ನನಗೆ ಕತ್ಕ ಬೇಯ್ತಾದೆ ಅವಳು ಕಂಡ್ರೆ ಹೆಂಗೆ ಆಯ್ತದೆ ಗೊತ್ತಾ? ಆ ರೋಹಿಣಿ ಮಕ್ಕ ನೋಡ್ಬೇಕಾಗಿತ್ತು ಕಣಾಂಟಿ, ಎಷ್ಟು ಖುಷಿ ಪಟ್ಕೊತಿದ್ಲು. ಇಬ್ರಿಗೂ ಸರಿಯಾಗೈತದೆ, ಈಗ ಆಯ್ತಂಟಿಗೆ ಸರಿಯಾಗೈತದೆ ಅನ್ಕೊಂಡು ಫುಲ್ಲು ಖುಷಿಯಾಗಿದ್ಲು. ತಾಯಿ ಸುಮ್ಮನಿರು, ಅದಕ್ಕೆ ಇದ್ಲು ಅಂದ್ಬಿಟ್ಟು ಸುಮ್ಮನಾಗಿರೋದು. ಸರಜತ್ಕೆ ಇರೋದಕ್ಕೆ ಇಲ್ಲ ಅಂದಿದ್ರೆ ನಾನು ಬಿಡೋಣ ಮುದುಕಿಯ ಹಬ್ಬ ಕಾಣಿಸಿ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡೋನು. ಏನು ಭಾಳ ಓವರಾಗಿ ಆಡ್ತಿದ್ಲು. ನಾನು ಅದಕ್ಕೆ ಇರೋದಕ್ಕೆ ಬಚಾವದ್ಲು ಅವಳು. ಆಂಟಿ ಬಾಯಿ ಮುಚ್ಕ ಕೂತ್ಕೋ, ನಾನು ಅಲ್ಲೇ ನಿಂತೀವಿ. ಅತ್ತೆ ಸರೋಜತ್ತೆ ಬಂದದ್ಕೆ ಅವ್ರ ನಡಿನ ಮೇಲೆ ಏನು ಎಗ್ರಕೋ ಕೂತ್ಕೊಬಿಟ್ಟೆ ಎದ್ರಕೊಂಡು. ಅವಳಿಗೂ ಎದೆ ಮೇಲೆ ಕಾಲ ಮಡಿಕೊಂಡು ನಿಂತಿದ್ಲಲ್ಲ. ಆಗ ನಿನಗೆ ಏನು ರೋಸೆ ಬೇಸೆ ಹತ್ತಿ ಅವಳು ಹೊಡಿನಿಲ್ಲ ಮಾಡಿಲ್ಲ. ಆಗ ಮನ್ಗಿದ್ದೆ ಆರ ಹಾಕೊಂಡು ನನ್ನ ಕೈ ಆಯ್ತಾ ಇಲ್ಲ ಕಾಪಾಡ್ರಪ್ಪ ಅನ್ಕೊಂಡು. ಅತ್ತೆ ಬಂದದ್ಕೆ ಸರಿ ಹೋಯ್ತು. ನೀನು ಸರೋಜತೆ ಇಲ್ದೇ ಇದ್ರೆ ಹೊಡೆದ್ಬಿಡೆಯ. ಆಂಟಿ ಮಾತಾಡೋಕ್ಕೂ ಒಂದು ಸುಳ್ಳು ಹೇಳೋಕ್ಕೂ ಒಂದು ನೀತಿ ಗಿತಿ ಬೇಡವಾ? ನಾನು ಇಲ್ದೇವ್ರೆ ಹೆಂಗಾರ ಅಲ್ಲಿ ನಾನು ಅಲ್ಲೇ ನಿಂತೀವಿ. ನೀನು ಸಾಯಿಸೇ ಬಿಡೋಳು ಅಮ್ಮ. ಅವಳಿಗಿರೋ ಸತ್ತಿನ ಒಂಚೂರು ಇಲ್ಲ. ತಿನ್ಕೊಳ್ಳೋದು ಉಣ್ಕೊಳ್ಳೋದು ಬಿಟ್ರೆ ನೀನು ಗೊತ್ತಿಲ್ಲ ಕಣಾಂಟಿ. ಇನ್ನೆರಡು ಮಸಾಲೆ ದೋಸೆ ಕೊಡ್ತೀನಿ, ತಿನ್ಬಿಟ್ಟು ಕೂತ್ಕೋ. ತಾಯಿ ಹೆಂಗೋ ಸುಮಾರಾಗಿ ಹೆಂಗೋ ಸಮಾಧಾನ ಮಾಡ್ಕೊತಾವ್ನಿ. ಅದನ್ನೇ ಅನ್ಸಿ ಇನ್ನೂ ನೋವು ಮಾಡ್ತಿದೆ ಎಲ್ಲ ತಾಯಿ. ನನ್ಗೆ ಆಲೆ ಹೆಂಗೆ ಆಯ್ತದೆ ಗೊತ್ತಾ? ಹೋಗಿ ಕೊತ್ತಂಬರಿ ಸೊಪ್ಪಿನ ಗಿಡಕ್ಕೆ ನ್ಯಾಣಾಕ ಬಿಡವ ಅನಿಸ್ತದೆ ಕತ್ತಾಯಿ. ಅಂತ ನೋವು ಮಾಡಿರೋದು ಅವಳು. ಏನ ತಾಯಿ ಅದ ಮೇಲೆ ಕಾಲ ಮಡಿಕ ನಿಂತಿದ್ಲಲ್ಲ. ಅಲ್ಲ ಕತ್ತಾಯಿ, ನನಗೆ ಎಲ್ಲೂ ಸೇಫ್ ಇಲ್ವಲ್ಲ ತಾಯಿ. ಎಲ್ಲರೂ ಒಂದು ಕಡೆ ನಾನು ನೆಮ್ಮದಿಯಾಗಿರವ ಅಂದರೆ ಹಿಂಗೆ ಮನೆ ಆಳಿರು ಹಿಂಗೆ ಬರ್ತಾರಲ್ಲ, ಈ ಮುಂಡೆ ಮಗಳು ಮನೇಲಿ ಇರೋದು ಬಿಟ್ಬಿಟ್ಟು ಇರೋದು ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ನಮಗೂ ನೆಮ್ಮದಿ ಕೆಡಿಸ್ತಲ್ಲ, ತಾನು ನೆಮ್ಮದಿ ಕೆಡಿಸ್ಕೊತಾಳಲ್ಲ. ನಾನು ಏನು ಮಾಡೋಕೆ ಹೋಗಿದ್ದಿ? ನಾನು ಏನವ ಮಾಡೋಕೆ ಹೋಗಿದ್ದಿ? ಯಾರು ಸಿಂಧಕಾರು ಓದನ ಮಾಡ್ದನ? ಏನು ಎಲ್ಲ ಊರಿಗೆ ಹೋಗವ ಮಾಡವ ಅನ್ಕೊಂಡು ನಾನು ಏನೋ ಒಂಚೂರು ಸಪೋರ್ಟ್ ಮಾಡ್ತೀನಿ, ಯಾರು ಸಪೋರ್ಟ್ಗಿಲ್ಲ ಅಂದ್ಬಿಟ್ಟು ಹಂಗೆ ಮಾಡ್ತಾಳಲ್ಲ ತಾಯಿ. ತಾಯಿ ಸುಮ್ಮನಿರು ನೀನು. ಅರ್ಧ ನನಗೆ ಇದು ಮಾಡೋಕೆ ಹೋಗ್ಬೇಡ. ಹೋಗ್ಲಿ ಬಿಡ ಆಂಟಿ. ನನಗೆ ಅಯ್ಯೋ ಪಾಪ ಅನಿಸ್ಬಿಡ್ತು ಕಣಾಂಟಿ. ರೋಸ ವೇಸ ನನಗೆ ಅಷ್ಟು ಬತ್ತಿತ್ತಲ್ಲ, ನಿಮ್ಗೆ ಎಷ್ಟು ಬರಬೇಡ ಆಂಟಿ. ನನಗೆ ನಿಜವಾಗ್ಲೂ ಎಂಥ ಬೇಜಾರಾಗೋಯ್ತು ಗೊತ್ತಾ? ಆಂಟಿಯ ರೋಹಿಣಿ ಮಕ್ಕ ನೋಡ್ಬೇಕಾಗಿತ್ತು ಕಣಾಂಟಿಯೋ. ಏನೋ ಖುಷಿ ಒಳಗೆ ಖುಷಿ. ನಮ್ಗೆ ಹಿಂಗೆ ಆಯ್ತಾದಲ್ಲ ಅಂತ ನನಗೆ ಹೆಂಗೆ ಹುರಿದೋಗಿತ್ತು ಗೊತ್ತಾ ಆಂಟಿ? ಒಂದು ಎಲ್ಲಿಗೆ ಹೋಗೋಕ್ಕೂ ಫ್ರೀಡಮ್ ಇಲ್ವಲ್ಲ ಆಂಟಿ. ಏನು ಆಂಟಿ ಮಾಡೋದು? ನನಗೆ ಏನಾರ ಮಾಡಬೇಕು ಕಣಾಂಟಿ ಅವಳಿಗೆ. ನನಗೆ ಹೆಂಗೆ ಆಯ್ತದೆ ಗೊತ್ತಾ? ಆ ಮುದುಕಿಗೂ ಅವಳಿಗೂ ಏನಾರ ಮಾಡಬೇಕು. ಕವನ ನೀನು ಏನು ಯೋಚನೆ ಮಾಡ್ಕೋಬೇಡ. ನನ್ನ ತಾವು ಎಲ್ಲ ಐಡಿಯಾಗಳು ಅವೆ. ನಾನು ಏನೋ ಓಲಿ ಬಿಡು ಅಂತ ಸುಮ್ಮನಿದ್ದಿ. ನನ್ನ ನಾಳೆ ಐಡಿಯಾಗಳೆಲ್ಲ ತೆಗೆದುಬಿಟ್ರೆ ಆ ಮಂಗಿರು ಏನೂ ಇಲ್ಲ. ಏನು ಗೊತ್ತಾ? ನಾನು ಒಂದು ಯೋಗ ಕೊಡ್ತೀನಿ ಕೇಳು. ಈಗ ಅವಳು ಏನಕ್ಕವ ಅಷ್ಟು ಖುಷಿಯಾಗಿ ಅಷ್ಟು ಮೆರಿತಾ ಇರೋದು ಬಸ್ರಿಯಾಗವಳೆ ಅಂತ ತಾನೇ? ನಾವು ನನ್ನ ಬೇಡ ಬಿಡು, ಈಗ ನಾನು ಆಮೇಲೆ ಯೋಗ ಕೊಡ್ತೀನಿ. ಏನಂಟಿ ಏಳಂಟಿ? ಅದೇ ಕಂಟಿ ಹೆಂಗಂದೈ? ಆಮೇಲೆ ಏನು ಹೇಳೇ? ಈಗಲೇ ಹೇಳ್ಬೇಕು ತಾನೆ ನೀನು. ಏನು ಹೇಳು? ನನಗೆ ಅವಳು ಫಸ್ಟು ಬಸ್ರಿ ಎಂದಾಗಲೇ ನನಗೆ ಈ ಐಡಿಯಾ ಬತ್ತು. ನಾನು ಓಲಿ ಬಿಡು ಅಂದ್ಬಿಟ್ಟು ನಾನು ವಾರ್ಗಿತ್ತಿಗೆ ಪ್ರಯೋಗಿಸಿದ ಮೊದಲು. ಯಾವಾಗ ನನ್ನ ಮದುವೆ ಆಗಿ ಒಂದು 3-4 ವರ್ಷ ಆಗಿತ್ತಲ್ಲ, ಆಗ ಚಿಕ್ಕದ್ರಲ್ಲಿ ನಾನು ಮಾಡಿದ್ದೀದ. ಈ ಪ್ರಯೋಗ ವರ್ಕ್ ಆಗಿತ್ತು. ಈಗ ನಾನು ಅದು ಬತ್ತು ಐಡಿಯಾ. ನಾನು ಏನಕ್ಕಪ್ಪ ನಮಗೆ ಯಾಕಪ್ಪ ಬೇರೆಯವ್ರ ಮನೆ ವಿಷಯ ಹೆಂಗೋ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಅವಳು ನೀನು ಈಗ ಹೇಳ್ತಾ ಇದೆಯಲ್ಲ, ಅವಳು ಖುಷಿಯಾಗಿದ್ಲು, ಒಳಗೆ ಖುಷಿ ಪಟ್ಕೊತಿದ್ಲು. ನಾನು ಹೊಡಿತಿದ್ರೆ ಅಂತ ಒಂಚೂರಾರು ತಾಯಿ ನಾನು ನೋಡ್ತಾ ಇದ್ದಿ. ಒಂಚೂರಾರು ಬಂದು ಅಜ್ಜಿ ಬುಡಜ್ಜಿ ಮಾಡಜ್ಜಿ ಅಂತಂದ್ಲ ಅವಳು. ನಮ್ಮ ಗಾಯತ್ರಿ ಅಲ್ವಾ ಬುಡಜ್ಜಿ ಅಂದ್ಲ. ಆಗ ನನಗೆ ಕತ್ತು ಕಾಣಕಣ ನಾ ಎಲ್ಲ ಅವಳು ಅವ್ರ ಪರನೇ ಅವಳೆ ಅಂದಾಗ ನನಗೆ ಆಯ್ತಾಯಿಲ್ಲ ತಡ್ಕೊಳಕ್ಕೆ. ಏನಾರ ನಾನು ಮಾಡ್ಬಿಡಮ ಅನಿಸ್ತದೆ ಕತ್ತಾಯಿ. ಆಂಟಿ ಅದು ಏನೋ ಬಿಡಿಸಿ ಹೇಳು ಆಂಟಿ. ನೀನು ಏನು ಹೇಳ್ತಿದ್ದೆ ಅನ್ನೋದಾರು ಅರ್ಥ ಬರ್ದ ನನಗೆ. ಅದೇನೋ ನಿನ್ನ ವಾರ್ಗಿತ್ತಿಗೆ ವರ್ಕ್ ಆಯಿತು ಅಂತಿದೆ, ನಿನ್ನ ವಾರ್ಗಿತ್ತಿಗೆ ಮಾಡಿದ್ದು ಪ್ರಯೋಗವ ಅಂತಿದೆ. ಏನು ಮಾಡೋಕೆ ಹೋಗಿದ್ದೆ? ಅದೇನು ಹೇಳು. ಅದೇನು ಆಮೇಲೆ ಮಾಡ್ತೀನಿ ಅಂತಿದೆ ಅಲ್ಲ, ಅದೇನು ಹೇಳು. ಅದ ಏಳು ಮಾಡೋದಲ್ಲ, ನಾನು ಮಾಡ್ಬಿಟ್ಟು ಹೇಳ್ತೀನಿ. ಸುಮ್ಮನಿರು ನೀನು. ನಿಂಗೆ ಗೊತ್ತಾಗಲ್ಲ, ನೀನು ಒಂಥರ ಚೈಲ್ಡು ನೀನು. ಯಾರಂಟಿ ಚೈಲ್ಡು? ಯಾರ ನೀನ? ನಾನಾ? ಅದಕ್ಕೆ ಚೈಲ್ಡ್ ಹಂಗೆ ಒಡ್ಸ್ಕೊ ಬಂದಿರೋದು ನೀನು. ನಾನು ಚೈಲ್ಡ್ ಹಂಗೆ ಆಡ್ತಾ ಇದ್ದಾನಂತೆ, ನನಗೆ ಚೈಲ್ಡು ಅನ್ಬೇಕು ನೀನು. ಮಗ ಅದನ್ನೇ ನೆನ್ಸ್ಬೇಡಕಲೆ. ಆಗಲ್ಲ ಕಲೆ ನನ್ನ ಕೈಲಿ. ಆಗಲಿ ನಾನು ಸುಮ್ಮ ಮರ್ತ್ಕೊಂಡು ಹೆಂಗೋ ಮಸಾಲೆ ದೋಸೆ ತಿನ್ಕೊ ಸಿಟಿ ನೋಡ್ಕೊ ಹೋಗೋದ ಅಂತ ಬಂದೀವಿ. ನೀನು ನೋಡಿದ್ರೆ ಹಿಂಗೆ ಆಡ್ತಿದೆ ಅಲ್ಲವಾ? ನೆನ್ಸ್ಬೇಡ ಕಮ್ಮಿ. ನನಗೆ ಉರ್ದೋಯ್ತೆ. ಸರಿ ಬಿಡು, ನೆನ್ಸಲ್ಲ. ಈಗ ಒಡ್ಸ್ಕೊ ಆಗತ್ತೆ ತಾನೆ. ಇನ್ನೇನು ನೆನ್ಸೋದು ನಿನಗೆ? ಬಿಡು ಆಯಿತು. ಅದೇನು ಹೇಳು. ಇಲ್ಲಾಂದರೆ ನಾನು ಅದನ್ನೇ ಕೆಣಕ್ತಾ ಇರ್ತೀನಿ. ಅದೇನು ಮಾಡೇ ಹೇಳು ನೀನು. ಅದೇನೋ ಪ್ರಯೋಗ ಅಂತೀಯಲ್ಲ, ಅದೇನು? ನೀನು ವಾರ್ಗಿತಿಗೆ ಏನು ಮಾಡಿದೆ? ಈಗೇನು ಮಾಡೋಕೆ ಹೋಗಿದೆ? ಹೊರಟಿದೆ? ಏನು ಪ್ರಾಬ್ಲಮ್ಮು ಹೇಳು.
ತಾಯಿ ಅವಳು ಏನಕ್ಕೆ ತಾಯಿ ಹಿಂಗೆ ಮೆರಿತಾ ಇರೋದು ಬಸ್ರಿ ಅಂತ ತಾನೆ. ಆಮೇಲೆ ಇವ್ರುಗಳೆಲ್ಲ ಟೀಮ್ ಕಟ್ಕೊಂಡು ಮುದ್ದುಲಿ ಏನಕ್ಕವ ಕುಣಿತಾ ಇರೋದು ಡ್ಯಾನ್ಸ್ ಮಾಡ್ತಾ ಇರೋದು. ಅವಳಿದು ಒಳ್ಳೆ ಸೊಸೆ ಅದು ಇದು ಅಂತ ತಾನೆ. ನಮ್ಮ ಅತ್ತಿಗೆನೋ ಅದಕ್ಕೆ ತಾನೆ. ಈಗ ಈ ಒಂದು ಹೆಣ್ಣಾಗದೆ ಇನ್ನೊಂದು ಗಂಡು ಬತ್ತೆ ಅಂತ ತಾನೆ ಫುಲ್ ಖುಷಿಯಾಗಿರೋದವರು. ಈಗ ನಾವು ಅದೇ ಬರ್ದೇದಂಗೆ ಮಾಡಿಬಿಟ್ರೆ ಆಂಟಿ ಹಿಂಗಂದ್ರೇನಂಟಿ ಏನು ಹೇಳ್ತಿದ್ದೀನಿ ನೀನು ನನಗೆ ಅರ್ಥ ಆಯ್ತಾ ಇಲ್ವಲ್ಲ. ಅದೇ ಬರ್ತಾ ಇದ್ರಿ ಏನು ಅಂದರೆ ಏನು ಮಾಡಿ ಈಗ ಬಸ್ರಿ ಅವಳು ಮಗ ಆಗ್ದೇನಿದ್ದ ಹೆಣ್ಣು ಗಂಡ ಒಂದು ಆಗೇ ಇತ್ತಾನೆ. ಆಗ್ದದಂಗೆ ಮಾಡ್ಬಿಟ್ರೆ ನಾವು ಆಗ್ದದಂಗೆ ಈ ಹಂಗಂಟಿ ಫಸ್ಟು ನೀನು ಹೇಳು ನನಗೆ ಅದೇನೋ ಕರೆಕ್ಟಾಗಿ ಏನು ಮಾಡೆ ಅಂತ. ತಾಯಿ ನನಗೊಂದು ಇಲ್ಲಿ ಮಾತ್ರೆ ಗೊತ್ತು, ಒಂದು ಪೌಡ್ರ್ ಅದ ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಕೊಟ್ಬಿಟ್ರೆ ಗರ್ಭಪಾತ ಆಗೋಯ್ತೆ ಅವಳಿಗೆ. ಆಗೇನು ಮಗ ಎತ್ತಳು ಆಗೇನು ಕೊಟ್ಟಳು ಅವಳು ಅಷ್ಟೇ. ಆಗ ನಮ್ಗೆ ಗೊತ್ತಿಲ್ದಿರಂಗಿರೋದು ಬೆರೆಸ್ಬಿಡೋದು ಯಾವುದು ಖಾರ ಪುಡ್ಡು ಗಿಡ್ಗೆ ಗೊತ್ತಿಲ್ದಿರಂಗಿರೋದು. ಗರ್ಭಪಾತ ಆದಮೇಲೆ ಏನು ಮಾಡೋರು ಆಗ ಕೂತಿರ್ತಾಳೆ, ಆಗ ಅವ್ರ ಸೊಕ್ಕೆಲ್ಲ ಎಳ್ದೋಯ್ತೆ. ಈಗ ಬಿತ್ರಿ ಹಂಗೆ ಏನು ಕುಣಿತಾಳಲ್ಲ ಅಲ್ಗೂ ಇಲ್ಗೂ ಏನು ಇವಳು ಅಬ್ಳಿಯೇ ಬಸರಾಗಿರೋಳು ನಂಗೆ ಆಡ್ತಾಳಲ್ಲ ಕುಣಿತಾವಳಲ್ಲ ತೈ ತಕ್ಕ ತೈ ಅಂತ ಅದೆಲ್ಲ ನಿಂತೋಯ್ತೆ. ಆಂಟಿ ಏನಂಟಿಗೆ ಹೇಳ್ತಾಯಿದೆ ನೀನು? ಏಪ್ಪ ನಂಗೆ ಭಯನೇ ಆಯ್ತದೆ. ಏನೋ ಮಾತ್ರ ಕೊಟ್ಬಿಟ್ಟು ಗೊತ್ತಾದ್ರೂ ಬಿಟ್ಟಾರ ನಮ್ಮ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಕಣಂಟಿಯೋ. ನನಗಂತೂ ಅವನೇನೋ ಎಷ್ಟೊತ್ತಿಗೆ ಡೈವರ್ಸ್ ಕೊಡ್ನಿ ಅಂತ ಕಾಯ್ಕ ಕೂತವನೇ ನನ್ನ ಗಂಡ. ಏನಾರ ಒಂಚೂರು ಗೊತ್ತಾದ್ರೆ ನಮ್ಗೆ ಬಿಟ್ಟಾರಂಟಿ. ನಾನು ನಿನ್ನೂ ಅಷ್ಟೇ ಹಬ್ಬ ಮಾಡ್ಬೇಕು ಕಾಣಿಸ್ಬಿಡ್ತಾರೆ. ಅಪ್ಪೋ ದೇವ್ರೆ, ನಾನಂತೂ ಇದಕ್ಕಿಲ್ಲ, ಈ ಆಟಕ್ಕೆ ನಾನು ಇಲ್ಲ. ನೀ ಏನಾರ ಮಾಡ್ಕವ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಒಂದು ಮಗನ ಸಾಯಿಸಿದ್ರೆ ಏನಂಟಿ ನಮಗೆ ಏನು ಬಂದಂಟಿ? ಏನೋ ಅವಳು ಬಡ್ಕೋಬೋದು ಸಾಯ್ಬೋದು ಏನಾರ ಮಾಡ್ಕೊಳ್ಳಿ ಕಣಂಟಿ. ಹೆಂಗಾರ ಗಣ್ಣಾರು ಎತ್ಕೊಳ್ಳಿ ಹೆಣ್ಣಾರು ಎತ್ಕೊಳ್ಳಿ ನಮ್ಗೆ ಏನಂಟಿ ಬೇಡ ಕಣಂಟಿ. ಇದು ಮಾತ್ರ ನಮಗೆ ಬೇಡ ಕಣಂಟಿ. ಅದಕ್ಕೆ ನಾನು ನಿನ್ನ ಚೈಲ್ಡು ಒಂದದ್ದು ಫಸ್ಟು ನಾನು ಮಾಡ್ಬಿಟ್ಟು ಆಮೇಲೆ ಹೇಳೋದ ಅಂತ ಅನ್ಕೊಂಡದ್ದು. ಅದಕ್ಕೆ ನೋಡು ಚೈಲ್ಡ್ ಹಂಗೆ ಆಡ್ತಿದೆ. ನೀನು ಸುಮ್ಮ ಕೂತ್ಕೊ. ನೀನು ಹೇಳ್ತಿದೆ ಅವಳು ಹಿಂಗೆ ಆಡ್ತಿದ್ಲು ಕಣಂಟಿ ನಗ್ತಿದ್ಲು ಕಣಂಟಿ ಒಳ್ಳೆಯವಳೆಲ್ಲ ಕಣಂಟಿ ಅಂತ. ಒಳ್ಳೆಯವ್ರಿಗೆ ಮಾಡಿದ್ರೆ ನಮಗೆ ಪ್ರಾಬ್ಲಮ್ಮು. ಅವಳೇನು ದೊಡ್ಡಿದ ಸಾಚು ಅವಳು ಕೂತ್ಕೊ ಸುಮ್ಮನೆ ನೀನು. ಏನೂ ಆಗಲ್ಲ ಕಣ. ಏನಾಗ್ಬಿಟ್ಟದು ತಾಯಿ ಸುಮ್ಮ ಕೂತ್ಕೊ. ನಾನು ಇದು ಮಾಡಿದ್ದು ಕಣ. ಏನಾಗ್ಬಿಟ್ಟಿದ್ದು ನನಗೆ ನಾನು ವಾರ್ಗಿತ್ತಿಗೂ ನಾ ಮಾಡಿದ್ದು ಹಿಂಗೆ ಅವಳು ಹಂಗೆ ಮೆರಿತಿದ್ಲು ಅಂತ. ನೀನು ಸುಮ್ಮನಿರು. ನಿನಗೆ ಗೊತ್ತಾಗಕ್ಕಿಲ್ಲ. ಇಲ್ಲಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಹೋಗೋದ ನಾವು ಮಾತ್ರ ನಂಗೆ ಗೊತ್ತು ನಾನು ತಗೊಳ್ಳೋದು. ನೀನು ಸುಮ್ಮನಿರು ನೀನು. ಆಂಟಿ ಬೇಡ ಕಣಂಟಿ, ನನಗೆ ಯಾಕೋ ಒಂಥರ ಅನ್ಸುತ್ತೆ ಕಣಂಟಿ. ಅವಳೇನೋ ಕೆಟ್ಟವಳು ಬೇಡ ಬಿಡಿ. ನಾವೇನಾರು ಹಿಂಗೆ ಬೆರೆಸ್ಕೊಟ್ಬಿಟ್ಟು ಏನೋ ಗರ್ಭಪಾತ ಆದರೆ ಆ ಬಸನ್ ಆಗಿ ಆಮೇಲೆ ಏನಂಟಿ ಮಾಡೋದು ಬೇಡ ಕಣಂಟಿ. ಹಂಗೆ ಈಗ ಹುಡ್ತಿರೋ ಸಾಯ್ಸಕ್ಕದ್ದಂಟಿ. ಅದೇನು ಮಾಡಿತು ದೇವರು ಎಲ್ಲನೂ ಇದು ಮಾಡ್ಕೊಂಡಂತೆ. ನಮ್ಮ ಕರ್ಮ ನಮಗೆ ಸುತ್ಕ ಸಾಯದ. ಬೇಡ ಸುಮ್ಮನಿರಿ. ನನಗಂತೂ ಬೇಡ ಅನಿಸ್ತದೆ ಕಣವ, ನನಗಂತೂ ಬೇಡ. ತಾಯಿ ನೀನು ಬ್ಯಾಡ್ದರೆ ನೀನು ಮಾಡಬೇಡ. ನಿನ್ನ ಮಾಡು ಅಂತ ನಾನು ಹಿಡ್ಕೊಂತಿಲ್ಲ. ನಿಂಗೆ ಬೇಡ ತಾನೇ ಸುಮ್ಮನಿದ್ಬಿಡು. ನಾನು ಮಾಡ್ತೀನಿ, ಯಾರಿಗೂ ಹೇಳಕ್ಕೋಬೇಡ. ಬಾಯಿ ಮುಚ್ಕ ಇರು. ನೀನೇನು ಮಾಡಬೇಡ. ನಿನ್ಗೆ ಯಾವ ಕರ್ಮ ಸುತ್ಕೊಳ್ಳೋದು ಬೇಡ. ನನಗೆ ಗೊತ್ತು ನಾನು ಮಾಡೋದು. ನೀನು ಸುಮ್ಮನೆ ಗೊತ್ತಿಲ್ಲದೆ ಇರೋಳಂಗೆ ಇದ್ಬಿಡು ಅಷ್ಟೇ ನಾನು ಕೇಳೋದು. ನೀನೇ ಏನು ಕೇಳಲ್ಲ ನಾನು, ಸರಿಯಾ? ಆಂಟಿ ನನಗೇನೋ ಬೇಡ ಅನ್ನಿಸ್ತದೆ ಕಣಂಟಿ. ಯಾಕಂಟಿ ಬೇಕು ನಮಗೆ ಇವೆಲ್ಲ? ಸುಮ್ಮನೆ ಇದ್ಬಿಡು ಆಂಟಿ. ಅದನ್ನೇ ಹೇಳ್ತಾ ಇರೋದು ನಾನು. ನನ್ನೇ ದೊಡ್ಡ ಚೈಲ್ಡು ಒಡ್ಸ್ಕೊಂಡಿದೆ ಅಂತೀಯಲ್ಲ, ಈಗ ಗೊತ್ತಾಯ್ತೆ ನಾನು ಏನು ಅಂತ. ನೀನು ಸುಮ್ಮನಿರು. ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಾದ್ರೂ ನಾನು ಇದು ಮಾಡ್ಕೊತೀನಿ. ನೀನು ಸುಮ್ಮನೆ ಇದ್ಬಿಡು. ಸರಿಯಾ? ನೀನು ಗೊತ್ತಿಲ್ದಿರೋಳಂಗಿರು. ನೀನು ಭಾಗವಹಿಸೋದು ಬೇಡ. ನಾನು ಏನು ಮಾಡಬೇಕು ಅದನ್ನ ಮಾಡ್ಕೊತೀನಿ, ಸರಿಯಾ? ಈಗ ಬಾ ನಂಗೊಂದು ಮಸಾಲೆ ದೋಸೆ ಕೊಡ್ಸು ಬಾ. ನಾನು ಮಸಾಲೆ ದೋಸೆ ತಿನ್ಬೇಕು. 2 ಇಲ್ಲ 3 ತಿಂದು ನನಗೆ ನೆಮ್ಮದಿಯಾಗಿ ಎದ್ಬಿಡ್ಬೇಕು. ನನಗೆ ತಿಂದರೆ ಒಂಚೂರು ಸಮಾಧಾನ ಐತೆ. ಹಂಗೆ ತಾಯಿ ಅಲ್ಲಿ ಬಸ್ ಸ್ಟ್ಯಾಂಡ್ ತಗೋ ಗೋಬಿ ಮಾಡ್ತಾರಲ್ಲ, ಅಲ್ಲಿ ಗೋಬಿ ಮಂಚೂರಿ ಕೊಡಿಸು ತಾಯಿ. ಗೋಬಿ ಕೊಡಿಸು. ಏನಾರು ಮಾಡ್ಕವ. ನನ್ನಂತೂ ಕರಿಬೇಡ ನೀನು ಆ ವಿಷಯಕ್ಕೆ. ಆ ಆಟಕ್ಕೆ ನಾನಿಲ್ಲ, ಸರಿಯಾ? ಸರಿ ನಡಿ. ಅದು ಯಾವುದೋ ಗೋಬಿಯೋ ಮಸಾಲೆ ದೋಸೆ ತಿನ್ಬಿಟ್ಟು ಕರ್ಕೊಯ್ತೀನಿ. ಒಂದು ಸೀರೆನಾರ ಎತ್ಕೋಬೇಕು. ಇಲ್ಲ ಅಂತಂದರೆ ಏನಕ್ಕೆ ಹೋದ್ರು ಇವರು ಏನು ತರದೇನೆ ಬಂದವ್ರೆ ಅಂತ ತಿರ್ಗಾ ತೆಗಿತಾರೆ. ಒಂದು 300-400 ರೂಪಾಯಿ ಸೀರೆ ತಗೋತೀನಿ. ಸುಮ್ಮನೆ ಅವ್ರು ತೋರ್ಸೋಕ್ಕಷ್ಟೇ ತಗೊಂಡಿವ್ನಿ. ಏನು ಸಿಕ್ಕಿಲ್ಲ ಸರಿಯಾಗಿ. ಸುಮಾರಾಗಿ ಸಿಂಪಲಾಗಿರುತ್ತೆ ತಂದು ಅಂದ್ಬಿಟ್ಟು ಹೋಗೋದ. ಸರಿ ಕತ್ತಾಯಿ, ಅಲ್ಲಿ ಚೆನ್ನಾಗಿ ಮಾಡ್ತಾರಲ್ಲ ಮಸಾಲೆ ದೋಸೆಯ ಆ ಮುಂದಕ್ಕೆ ಈ ರೋಡಲ್ಲಿ ಹಿಂಗೆ ಹೋದ್ರೆ ನೆಟ್ಟಿಗೆ ಹೋದ್ರೆ ಒಂದು ಹೋಟ್ಲು ಸಿಗುತ್ತಲ್ಲ, ಅಲ್ಲಿ ಕರ್ಕೋಗೋದು ದೊಡ್ಡ ಹೋಟ್ಲಿಗೆ. ಸರಿ ನಡಿ.